ಭೀಮಾ ತೀರದಲ್ಲಿ ಹಾಡಹಗಲೇ ಈಗ ಬ್ಯಾಂಕ್ ಲೂಟಿ ಮಾಡಲಾಗಿದೆ. ಬ್ಯಾಂಕ್ ಸಿಬ್ಬಂದಿಯನ್ನ ಕಟ್ಟಿ ಹಾಕಿ ಈಗ ಭೀಮಾ ತೀರದಲ್ಲಿ ಹಾಡಹಗಲೇ ಬ್ಯಾಂಕ್ ಲೂಟಿ ಮಾಡಲಾಗಿದೆ. ಭೀಮಾ ತೀರದಲ್ಲಿ ಹಾಡಹಗಲೇ ಲೂಟಿ ನಡೆದಿದೆ. ಬ್ಯಾಂಕ್ ಸಿಬ್ಬಂದಿಗಳನ್ನ ಕಟ್ಟಿ ಹಾಕಿ ದರೋಡೆಗೆ ಮುಂದಾಗಿದ್ದಾರೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ನಲ್ಲಿ ಒಂದು ದರೋಡೆ ನಡೆದಿರುವ ಶಂಕೆ ವ್ಯಕ್ತವಾಗಿದೆ. 5ಕ್ಕೂ ಅಧಿಕ ಮಂದಿಗೆ ಸೇರಿಕೊಂಡು ದರೋಡೆಗೆ ಮುಂದಾಗಿರುವಂತಹ ಕೃತ್ಯ ಈಗ ನಡೆದಿರುವಂತದ್ದು. ವಿಜಯಪುರ ಜಿಲ್ಲೆಯ ಚಡಚಣ ಪಟ್ಟಣದಲ್ಲಿ ಘಟನೆ ನಡೆದಿರುವಂತದ್ದು. ಕ್ಯಾಶಿಯರ್ ಸಿಬ್ಬಂದಿಗಳ ಕೈಕಾಲನ್ನ ಕಟ್ಟಿ ಹಾಕಿ ದರೋಡೆಕೋರರು ದರೋಡೆಗೆ ಯತ್ನಿಸಿದ್ದಾರೆ. 8 ಕೋಟಿ ಹಣ, 50 ಕೆಜಿಯಷ್ಟು ಚಿನ್ನವನ್ನ ಈಗ ದರೋಡೆ ಮಾಡಿದ್ದಾರೆ. 3 ದಿನದ ಹಿಂದೆಯೇ ಬ್ಯಾಂಕ್ ಲೂಟಿಗೆ ಸ್ಕೆಚ್ ಹಾಕಿದ್ರು ದರೋಡೆಕೋರರು. ಬ್ಯಾಂಕ್ ದೋಚಿ ಮಹಾರಾಷ್ಟ್ರದತ್ತ ಗ್ಯಾಂಗ್ ಜೂಟಾಗಿದ್ದಾರೆ. ಭೀಮಾ ತೀರದಲ್ಲಿ ಹಾಡಹಗಲೇ ಈಗ ಲೂಟಿ ನಡೆದಿದೆ. ಬ್ಯಾಂಕ್ ಸಿಬ್ಬಂದಿಗಳನ್ನ ಕಟ್ಟಿ ಹಾಕಿ ಹಾಡಹಗಲೇ ಇವರು ದರೋಡೆಗೆ ಯತ್ನಿಸಿದ್ದಾರೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ನಲ್ಲಿ ಒಂದು ದರೋಡೆ ನಡೆದಿರುವುದು. 5ಕ್ಕೂ ಅಧಿಕ ಮುಸುಕುಧಾರಿಗಳು ದರೋಡೆ ಯತ್ನವನ್ನ ಮಾಡಿದ್ದಾರೆ. ವಿಜಯಪುರ ಜಿಲ್ಲೆಯ ಚಡಚಣ ಪಟ್ಟಣದಲ್ಲಿ ಒಂದು ಘಟನೆ ಸಂಭವಿಸಿರುವಂತದ್ದು. ಭೀಮಾ ತೀರದಲ್ಲಿ ಈಗ ಹಾಡಹಗಲೇನೆ ಅಂದ್ರೆ ದಿನದಲ್ಲಿನೇ ಈಗ ಅಲ್ಲಿ ಲೂಟಿ ನಡೆದಿರುವಂತದ್ದು. ಬ್ಯಾಂಕ್ ಸಿಬ್ಬಂದಿಗಳನ್ನ ಕೈಕಾಲನ್ನ ಕಟ್ಟಿ ಹಾಕಿ ದರೋಡೆಕೋರರು ದರೋಡೆಗೆ ಯತ್ನಿಸಿರುವಂತದ್ದು. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ನಲ್ಲಿ ಒಂದು ದರೋಡೆ ನಡೆದಿರುವಂತದ್ದು. 5ಕ್ಕೂ ಹೆಚ್ಚು ಅಧಿಕಾರಿಗಳ ಕೈಕಾಲನ್ನ ಕಟ್ಟಿ ಹಾಕಿ ಅಲ್ಲಿ ದರೋಡೆಗೆ ಯತ್ನಿಸಲಾಗಿದೆ. ವಿಜಯಪುರ ಜಿಲ್ಲೆಯ ಚಡಚಣ ಪಟ್ಟಣದಲ್ಲಿ ಈ ಒಂದು ಘಟನೆ ಸಂಭವಿಸಿರುವಂತದ್ದು. ಇನ್ನು ಕ್ಯಾಶಿಯರ್ ಸಿಬ್ಬಂದಿಗಳ ಕೈಕಾಲನ್ನ ಕಟ್ಟಿ ಹಾಕಿ ಆ ಒಂದು ಬ್ಯಾಂಕ್ ಅನ್ನ ದರೋಡೆ ಮಾಡಿದ್ದಾರೆ. 8 ಕೋಟಿ ಹಣ, 50 ಕೆಜಿ ಚಿನ್ನ ದರೋಡೆ ಯತ್ನಿಸಿದ್ದಾರೆ. ಅಲ್ಲಿ 3 ದಿನದ ಹಿಂದೆನೆ ಸ್ಕೆಚ್ ಹಾಕಿದ್ರಂತೆ ದರೋಡೆಕೋರರು. ಬ್ಯಾಂಕ್ಗೆ ದರೋಡೆಕೋರರು ಹೋಗಿ ದೋಚಿದ್ದ ಹಣವನ್ನ ಹಾಗೆ 50 ಕೆಜಿ ಚಿನ್ನವನ್ನ 8 ಕೋಟಿ ಹಣವನ್ನ ದೋಚಿರುವಂತದ್ದು. ಸರ್ ನಮಸ್ಕಾರ ರೀ. ಏನು ಸಿಕ್ಕಾರದ್ರಿ ಸರ್? ಸಿಕ್ಕಾರ ಎಲ್ಲಿ ಸಿಗ್ತಾರ ತೊಗೊಂಡೆಲ್ಲ ಹೋಗ್ಯಾರ. ಎಲ್ಲಿ ಸಿಗ್ತಾರ? ಅಂದ್ರೆ ಆರೋಪಿಗಳು ಸಿಗ್ತಾರ. ಇಲ್ರಿ ನಾನು ಇನ್ನು ಈ ಬ್ಯಾಂಕ್ನಲ್ಲಿ ಚಿನ್ನಾಭರಣ ದುಡ್ಡನ್ನ ಇಟ್ಟಂತವರು ಕಂಗಾಲಾಗಿದ್ದಾರೆ. ಚಡಚಣ ಪಟ್ಟಣದ SBI ಬ್ಯಾಂಕ್ ಮುಂದೆ ಜನರು ಜಮಾಯಿಸಿದ್ದಾರೆ. ತಮ್ಮ ಚಿನ್ನಾಭರಣ ಕಳುವಾಗಿದೆಯಾ ಎಂದು ಕಂಗಾಲು ಕೂಡ ಆಗಿದ್ದಾರೆ. ಬ್ಯಾಂಕ್ ಲಾಕ್ ಮಾಡಿರುವ ಪೊಲೀಸರು ಈಗ ಬ್ಯಾಂಕ್ ಸಿಬ್ಬಂದಿಗಾಗಿ ಕಾಯುತ್ತಿರುವಂತಹ ಗ್ರಾಹಕರು. ಆರೋಪಿಗಳ ಪತ್ತೆಗೆ ಈಗ ಬಲೆ ಬೀಸಿರುವಂತಹ ಪೊಲೀಸರು ಮಹಾರಾಷ್ಟ್ರದ ವಿವಿಧ ಭಾಗದಲ್ಲಿ ಆರೋಪಿಗಳಿಗಾಗಿ ಈಗ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಚಡಚಣ ಪಟ್ಟಣದ SBI ಬ್ಯಾಂಕ್ ಮುಂದೆ ಜನರು ಜಮಾಯಿಸಿದ್ದಾರೆ. ತಮ್ಮ ಚಿನ್ನಾಭರಣ ಏನಾದ್ರೂ ಕಳುವಾಗಿದೆಯಾ ಅಂತ ಅವರು ಕಂಗಾಲಾಗಿದ್ದಾರೆ. ಬ್ಯಾಂಕ್ ಲಾಕ್ ಮಾಡಿರುವಂತಹ ಪೊಲೀಸರು ಈಗ ಬ್ಯಾಂಕ್ ಸಿಬ್ಬಂದಿಗಾಗಿ ಗ್ರಾಹಕರು ಕಾಯ್ತಾ ಇದ್ದಾರೆ. ಆರೋಪಿಗಳ ಪತ್ತೆಗೆ ಈಗ ಬಲೆ ಬೀಸಿರುವಂತದ್ದು. ಪೊಲೀಸರು ಈಗಾಗಲೇ ಅವರ ಪತ್ತೆ ಹಚ್ಚಲು ಮುಂದಾಗಿದ್ದಾರೆ. ಮಹಾರಾಷ್ಟ್ರದ ವಿವಿಧ ಭಾಗದಲ್ಲಿ ಆರೋಪಿಗಳಿಗಾಗಿ ಈಗ ತಲಾಶೆಯನ್ನ ನಡೆಸಿದ್ದಾರೆ. ಮಹಾರಾಷ್ಟ್ರದತ್ತ ಹೋಗಿರುವಂತಹ ಆರೋಪಿಗಳನ್ನ ಈಗ ಹುಡುಕಾಟ ನಡೆಸಲು ಮಹಾರಾಷ್ಟ್ರದ ವಿವಿಧ ಭಾಗದಲ್ಲಿ ಆರೋಪಿಗಳನ್ನ ಹುಡುಕಲು ಮುಂದಾಗಿದ್ದಾರೆ ಪೊಲೀಸರು. ಚಡಚಣದ ಪಟ್ಟಣದ SBI ಬ್ಯಾಂಕ್ ಮುಂದೆ ಈ ಒಂದು ಕಳ್ಳತನ ಏನ್ ನಡೆದಿತ್ತು ಆ ಒಂದು SBI ಬ್ಯಾಂಕ್ ಮುಂದೆ ಈಗ ಜನರು ಜಮಾಯಿಸಿದ್ದಾರೆ. ತಮ್ಮ ಚಿನ್ನಾಭರಣ ಏನಾದ್ರೂ ಕಳುವಾಗಿದೆಯಾ ಅಂತ ಕಂಗಾಲಾಗಿದ್ದಾರೆ. ಬ್ಯಾಂಕ್ ಸಿಬ್ಬಂದಿಗಾಗಿ ಎಲ್ಲಾ ಗ್ರಾಹಕರು ಕಾಯ್ತಾ ಇದ್ದಾರೆ. ಪೊಲೀಸರು ಅದನ್ನ ಬ್ಯಾಂಕ್ ಅನ್ನ ಈಗ ಲಾಕ್ ಮಾಡಿರುವಂತದ್ದು. ಆರೋಪಿಗಳ ಪತ್ತೆಗೆ ಈಗ ಮುಂದಾಗಿದ್ದಾರೆ ಪೊಲೀಸರು. ಭೀಮಾ ತೀರದಲ್ಲಿ ಹಾಡಹಗಲೇ ಬ್ಯಾಂಕ್ ಲೂಟಿ ನಡೆದಿದೆ. ಬ್ಯಾಂಕ್ ಸಿಬ್ಬಂದಿಗಳನ್ನ ಕಟ್ಟಿ ಹಾಕಿ 5-6 ಜನ ಸಿಬ್ಬಂದಿಗಳನ್ನ ಕಟ್ಟಿ ಹಾಕಿ ಕ್ಯಾಶಿಯರ್ ಸಿಬ್ಬಂದಿಗಳನ್ನ ಕಟ್ಟಿ ಹಾಕಿ ದರೋಡೆಕೋರರು
8 ಕೋಟಿ ಹಣ 50 ಕೆಜಿಯಷ್ಟು ಚಿನ್ನವನ್ನ ದರೋಡೆ ಮಾಡಿಕೊಂಡು ಅಲ್ಲಿಂದ ಪರಾರಿಯಾಗಿದ್ದಾರೆ. ಬ್ಯಾಂಕ್ನಿಂದ ಹಣ ದೋಚಿಕೊಂಡು ಮಹಾರಾಷ್ಟ್ರದತ್ತ ಗ್ಯಾಂಗ್ ಹೋಗಿರುವ ಶಂಕೆ ವ್ಯಕ್ತವಾಗಿದೆ. ಹೀಗಾಗಿ ಮಹಾರಾಷ್ಟ್ರದ ವಿವಿಧ ಭಾಗದಲ್ಲಿ ಆರೋಪಿಗಳ ಹುಡುಕಾಟಕ್ಕೆ ಈಗ ಪೊಲೀಸರು ಮುಂದಾಗಿದ್ದಾರೆ. ಅವರ ಒಂದು ಹುಡುಕಾಟವನ್ನ ಈಗ ನಡೆಸಿದ್ದಾರೆ. ಬ್ಯಾಂಕ್ ಸಿಬ್ಬಂದಿಗಾಗಿ ಅಲ್ಲಿ ಇರುವಂತಹ ಜನ ಕಾಯ್ತಾ ಇದ್ದಾರೆ. ಯಾಕಂದ್ರೆ ಹಲವಾರು ಜನ ಬ್ಯಾಂಕ್ನಲ್ಲಿ ಸೇಫ್ಟಿ ಆಗಿರುತ್ತೆ, ನಮ್ಮ ಚಿನ್ನಗಳು ಮನೆಯಲ್ಲಿ ಇಟ್ಕೊಂಡ್ರೆ, ಹಣವನ್ನ ಮನೆಯಲ್ಲಿ ಇಟ್ಟರೆ ಅದು ಸೇಫ್ ಆಗಿರಲ್ಲ ಅಂತ ಬ್ಯಾಂಕಲ್ಲಿ ಇಟ್ಟಿರ್ತಾರೆ. ಆದರೆ ಇವಾಗ ಬ್ಯಾಂಕಲ್ಲೇ ದರೋಡೆ ಆಗಿದೆ. ಹಾಗಾಗಿ ತುಂಬಾ ಜನ ಆ ಬ್ಯಾಂಕ್ ಮುಂದೆ ಜಮಾಯಿಸಿರುವಂಥದ್ದು, ನಮ್ಮ ಚಿನ್ನಾಭರಣ ಏನಾದರೂ ಕಳುವಾಗಿದೆಯಾ ಅಂತ ಅವರು ಕಂಗಾಲಾಗಿದ್ದಾರೆ. ಜನ ಎಲ್ಲ ಈಗ ಕಂಗಾಲಾಗಿ ಆ ಬ್ಯಾಂಕ್ ಮುಂದೆ ಜಮಾಯಿಸಿ ಗ್ರಾಹಕರೆಲ್ಲ ಬ್ಯಾಂಕ್ ಸಿಬ್ಬಂದಿಗಳಿಗೆ ಈಗ ಕಾಯ್ತಾ ಇರುವಂಥದ್ದು. ಆದರೆ ಪೊಲೀಸರು ಅವ್ರನ್ನ ಯಾರನ್ನೂ ಒಳಗಡೆ ಬಿಡ್ತಾ ಇಲ್ಲ. ಬ್ಯಾಂಕನ್ನು ಸಂಪೂರ್ಣವಾಗಿ ಲಾಕ್ ಮಾಡಿದ್ದಾರೆ. ಅವರನ್ನ ಅಂದರೆ ಯಾರು ದರೋಡೆಕೋರರು ಇದ್ದಾರೆ ಅವರನ್ನು ನಾವು ಬಂಧಿಸ್ತೀವಿ ಅಂತ ಹೇಳಲಾಗ್ತಾ ಇದೆ. ಇನ್ನು ಆರೋಪಿಗಳ ಪತ್ತೆಗೆ ನಾವು ಬಲೆ ಬೀಸಿದ್ದೀವಿ ಈಗ ಆಲ್ರೆಡಿ. ಅವರನ್ನು ಮಹಾರಾಷ್ಟ್ರದ ವಿವಿಧ ಭಾಗದಲ್ಲಿ ನಾವು ಹುಡುಕೋಕೆ, ಅವರನ್ನು ಪತ್ತೆ ಹಚ್ಚೋಕೆ ನಾವು ಮುಂದಾಗಿದ್ದೀವಿ ಅಂತ ಈಗ ಪೊಲೀಸರು ಈ ಬಗ್ಗೆ ಮಾಹಿತಿಯನ್ನು ನೀಡಿರುವಂಥದ್ದು. ಹಡ್ಸೊಂದು ಹಡ್ಸೊಂದು ಎಸ್, ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ ಅನ್ನ ಕೊಡಲು ನಮ್ಮ ಸಿಬ್ಬಂದಿ ಸಂಜಯ್ ಅವರು ನಮ್ಮೊಂದಿಗಿದ್ದಾರೆ. ಸಂಜಯ್, ಈ ಒಂದು ಘಟನೆ ಎಷ್ಟೊತ್ತಲ್ಲಿ ನಡೆಯಿತು? ಆದ್ರೆ ಈ ಘಟನೆ ನಡೆಯುವಾಗ ಬ್ಯಾಂಕಿನೊಳಗಡೆ ಬರೀ ಸಿಬ್ಬಂದಿಗಳಷ್ಟೇ ಇದ್ರ? ಯಾವ ರೀತಿಯಾಗಿ ಅಲ್ಲಿ ಈ ಘಟನೆ ಸಂಭವಿಸ್ತು? ಮೇಡಮ್, ಈ ಘಟನೆ ಸುಮಾರು ನಿನ್ನೆ ರಾತ್ರಿ ಸುಮಾರು 7 ಗಂಟೆ ಸುಮಾರಿಗೆ ನಡೆದಿದೆ. ಘಟನೆ ಸಂದರ್ಭದಲ್ಲಿ ಬ್ಯಾಂಕ್ ಮ್ಯಾನೇಜರು ಹಾಗೂ ಸಿಬ್ಬಂದಿಗಳು ಅಲ್ಲಿ ಇದ್ದರು. ಗ್ರಾಹಕರು ಕೂಡ ಒಂದು 2-3 ಜನ ಗ್ರಾಹಕರು ಕೂಡ ಇದ್ದಾರೆ ಮೇಡಮ್. ಅದ್ರ ಜೊತೆಯಲ್ಲಿ ಬ್ಯಾಂಕಿನಲ್ಲಿ ಇರತಕ್ಕಂತ ಗಾರ್ಡ್, ಅಂದ್ರೆ ಅದು ATM ಕಾಯುವಂತ ಸಿಬ್ಬಂದಿ ಮಾತ್ರ ಒಬ್ಬರೇ ಮಾತ್ರ ಇದ್ದಿದ್ದು. ಈ ಕಾರಣಕ್ಕೆ ಏಕಾಏಕಿ ಮುಷ್ಕರು ಬಂದು 5 ಜನ ಬಂದು ದಾಳಿ ಮಾಡಿದ್ದಾರೆ. ರಿವಾಲ್ವರ್ ಹಿಡಿದುಕೊಂಡು ಬ್ಯಾಂಕಿಗೆ ನುಗ್ಗಿದ ಕಾರಣ ಅವರೆಲ್ಲ ಸಿಬ್ಬಂದಿಗಳಿಗೆ ಬೆದರಿಕೆ ಹಾಕಿ ಒಂದ್ ಕಡೆ ಕೈ ಕಾಲು ಕಟ್ಟಿ ಒಂದು ರೂಮಿನಲ್ಲಿ ಕೂಡಿ ಹಾಕಿ ಹಣ ದೋಚಿಕೊಂಡು ಹೋಗಿದ್ದಾರೆ ಮೇಡಮ್. ಆ ಬ್ಯಾಂಕ್ ನಲ್ಲಿ ಆಚೆ ಇರ್ತಾರಲ್ಲ ಸೆಕ್ಯೂರಿಟಿ, ಅವ್ರೇನ್ ಮಾಡ್ತಾ ಇದ್ರಂತೆ ಈ ಸಂದರ್ಭದಲ್ಲಿ? ಅವ್ರ ಬ್ಯಾಂಕ್ ಸೆಕ್ಯೂರಿಟಿ ಅಂತೇಳಿ ಒಬ್ಬನೇ ಇದ್ದ, ಆತ ಕೂಡ ಒಳಗಡೆ ಇದ್ದ. ಆತ ಕೂಡ ಸಿಬ್ಬಂದಿ ಜೊತೆ ಚರ್ಚೆ ಒಳಗಡೆ ಇದ್ದ. 7:30 ಗಂಟೆಗೆ ಈ ಘಟನೆ ಆದದ್ದು ಸಂದರ್ಭದಲ್ಲಿ ಬ್ಯಾಂಕ್ ಹೋಮ್ ಗಾರ್ಡ್ ಕೂಡ ಒಳಗಡೆ ಇದ್ದ. ಆ ಒಂದು ಮುಸ್ಕದಾರಿ ಹಾಕಿಕೊಂಡು ದರೋಡೆಕೋರರು ಏನ್ ಬಂದಿದ್ರು, ಅವ್ರೇನಾದ್ರೂ ತಲ್ವಾರ್ಗಳನ್ನ, ಬಂದೂಕ್ಗಳನ್ನ ಏನಾದ್ರೂ ತಗೊಂಡ್ ಬಂದು ಅವರನ್ನ ಹೆದರಿಸುವಂತದ್ದು ಏನಾದ್ರು? ದರೋಡೆಕೋರರು ತಮ್ಮ ರಿವಾಲ್ವರ್ ಕಂಟ್ರಿಪಿಲ್ಗಳನ್ನು ತೆಗೆದುಕೊಂಡು ಏಕಕಾಲಕ್ಕೆ 5 ಜನ ದರೋಡೆಕೋರರು ಮುಸ್ಕಧಾರಿ ವೇಷದಲ್ಲಿ ಬಂದು ನುಗ್ಗಿದ್ದಾರೆ ಮೇಡಮ್. ಅದರಿಂದ ರಿವಾಲ್ವರ್ ಇಂದ ಕಂಟ್ರಿ ಪುಸ್ತಲಿಂದ ಮ್ಯಾನೇಜರ್ಗೆ ಸಿಬ್ಬಂದಿಗಳಿಗೆ ಆವಾಜ್ ಹಾಕಿ ಅವುಗಳನ್ನು ಕೈ ಕಾಲು ಕಟ್ಟಿ ಒಂದ್ ರೂಮ್ ಅಲ್ಲಿ ಕುಂಡಿಸಿ ಅವರೆಲ್ಲ ಮೊಬೈಲ್ ಗಳನ್ನು ಅವರು ಒಂದ್ ಕಡೆ ಸೇಫ್ ಮಾಡಿ ಇಟ್ಟಿದ್ದಾರೆ ಮೇಡಮ್.
ಆ ಮೊಬೈಲ್ಗಳನ್ನು ಅವರಿಗೆ ತೆಗೆದುಕೊಳ್ಳಲಾಗಿ 2-3 ಜನ ಅವರಿಗೆ ರಿವಾಲ್ವರ್ ತೋರಿಸಿ ಅಂಜಿಕೆ ಹಾಕಿ ಹಣ ತೋಚಿಕೊಂಡು ಹೋಗಿದ್ದಾರೆ. ಸುಮಾರು 8 ಕೋಟಿ ರೂಪಾಯಿ ನಗದು ಹಾಗೂ 5 ಕೆಜಿ ಬಂಗಾರವನ್ನು ದೋಚಿಕೊಂಡು ಹೋಗಿದ್ದಾರೆ. ಅದೇ ರೀತಿ ಪರಾರಿಯಾಗಿ ಮಹಾರಾಷ್ಟ್ರ ಗಡಿಯ ಇರ್ತಕ್ಕಂತ ಹುಲ್ಜಂತಿಯಲ್ಲಿ ಅವರು ಆ ವಾಹನವನ್ನು ಸಿಕ್ಕಿದೆ ಮೇಡಮ್. ಆದ್ರೆ ಆ ವಾಹನದಲ್ಲಿ ಇರತಕ್ಕಂತ ಜನರು ಪರಾರಿಯಾಗಿದ್ದಾರೆ ಮೇಡಮ್. ಅಲ್ಲಿ ಈಗಾಗಲೇ ನಿನ್ನೆ ರಾತ್ರಿ ಕೂಡ ಪೊಲೀಸರು 200ಕ್ಕಿಂತ ಹೆಚ್ಚು ಪೊಲೀಸರು ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಪೊಲೀಸರು ಬೀಡಿ ಬಿಟ್ಟಿದ್ದಾರೆ ಮೇಡಮ್. ಇಲ್ಲಿ ಚಡಚಣಕ್ಕೆ ವಿಜಯಪುರ SP ಹಾಗೂ ಅಡಿಷನಲ್ SP, DYSP ಹಾಗೂ PSI ನೇತೃತ್ವ ತಂಡದಲ್ಲಿ ಕಾರ್ಯಾಚರಣೆ ನಡೆದಿದೆ ಸರ್. ಓಕೆ, ಥ್ಯಾಂಕ್ ಯು ಸಂಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಇವರು ಏನ್ ದರೋಡೆಕೋರರು ಅಲ್ಲಿರುವಂತಹ ಚಿನ್ನಾಭರಣವಾಗಿರ್ಬೋದು 8 ಕೋಟಿ ಹಣ 50 ಕೆಜಿ ಚಿನ್ನಾಭರಣವನ್ನ ಏನು ದರೋಡೆ ಮಾಡಿದ್ದಾರೆ, ಆ ದರೋಡೆ ಮಾಡಿದ ಸಂದರ್ಭದಲ್ಲಿ ಆ ಎಲ್ಲವನ್ನ ಅಂದ್ರೆ 8 ಕೋಟಿ ಹಣ 50 ಕೆಜಿ ಚಿನ್ನವನ್ನ ದೋಚಿಕೊಂಡು ಮಹಾರಾಷ್ಟ್ರದತ್ತ ಅವರು ಪರಾರಿಯಾಗಿದ್ದಾರೆ. ಇನ್ನು ಮಹಾರಾಷ್ಟ್ರದತ್ತ ಅವರ ಏನ್ ಪರಾರಿಯಾಗಿದ್ರು ಆ ಒಂದು ಶಂಕೆ ವ್ಯಕ್ತವಾದ ಬೆನ್ನಲ್ಲೇ ಅವರ ಹುಡುಕಾಟಕ್ಕೆ ಪೊಲೀಸರು ಮುಂದಾದಾಗ ಅವ್ರು ಹೋಗಿರುವಂತಹ ಒಂದು ಅಂದ್ರೆ ವಾಹನ ಸಿಕ್ಕಿರುವಂತದ್ದು. ಆದ್ರೆ ಅದರೊಳಗಡೆ ಯಾರು ಇಲ್ಲದೆ ಇರುವಂತಹ ಶಂಕೆ ವ್ಯಕ್ತವಾಗಿದೆ. ಆದ್ರೆ ಈಗ ಮಹಾರಾಷ್ಟ್ರ ಪೊಲೀಸರಾಗಿರ್ಬೋದು, ಕರ್ನಾಟಕದಲ್ಲಿರುವಂತಹ ಪೊಲೀಸರಾಗಿರ್ಬೋದು ಅವರ ಬಂಧನಕ್ಕಾಗಿ ಈಗ ಹುಡುಕಾಟವನ್ನ ನಡೆಸಿದ್ದಾರೆ. ಇನ್ನು ಅವರು ಎಲ್ಲಿ ಯಾವ ಕಡೆ ಹೋಗಿರ್ಬೋದು ಎಂಬ ಶಂಕೆಯನ್ನ ಈಗ ವ್ಯಕ್ತವಾಗಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಅವರನ್ನ ಆದಷ್ಟು ಬೇಗ ನಾವು ಬಂಧಿಸ್ತೇವೆ ಅಂತ ಪೊಲೀಸರು ಕೂಡ ಈಗ ಭರವಸೆಯನ್ನ ನೀಡಿರುವಂತದ್ದು. ಆರೋಪಿಗಳು ಸಿಗ್ತಾರ ಇಲ್ರಿ ನಾನು ಸರ್ ರೊಕ್ಕ ಬ್ಯಾಂಕ್ನಾಗ ಕೊಡೋದಿಲ್ಲ ಯಾರು